ರೀಸೆಂಟ್ಲಿ ನಮ್ಮ ಸ್ವಿಂಗ್ ಕಮ್ಯುನಿಟಿಲಿ ನಾನು ಈ ಒಂದು 3M ಇಂಡಿಯಾ ಲಿಮಿಟೆಡ್ ಸ್ಟಾಕ್ ನ ಶೇರ್ ಮಾಡಿದ್ದೆ. ನಾನು ಶೇರ್ ಮಾಡಿದ್ದು ಬಂದು 11th ಡಿಸೆಂಬರ್ ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ಈ ಒಂದು ಪ್ಯಾಟರ್ನ್ ಅಲ್ಲಿ ಟ್ರಯಾಂಗಲ್ ಪ್ಯಾಟರ್ನ್ ಬ್ರೇಕ್ಔಟ್ ಆದ್ಮೇಲೆ ಶೇರ್ ಮಾಡಿದ್ದೆ. ಸೊ ಅಟ್ ಪ್ರೆಸೆಂಟ್ ಈಗ ನೋಡಿದ್ರೆ ಇಲ್ಲಿಂದ ಇಲ್ಲಿಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಆಲ್ಮೋಸ್ಟ್ 25% ಶೂಟ್ ಅಪ್ ಆಗಿದೆ. ಅದಾದ್ಮೇಲೆ ಸ್ಟಾಕ್ ಕೆಳಗಡೆ ಫಾಲ್ ಆಗ್ತಾ ಇದೆ. ಸೊ ನೆಕ್ಸ್ಟ್ ಬಂದು ಬಜಾಜ್ ಹೋಲ್ಡಿಂಗ್ಸ್. ಈ ಒಂದು ಪರ್ಟಿಕ್ಯುಲರ್ ಪ್ಯಾಟರ್ನ್ ಬ್ರೇಕ್ಔಟ್ ಆದ್ಮೇಲೆ ನನ್ನ ಕಮ್ಯುನಿಟಿ ನಾನು ಶೇರ್ ಮಾಡಿದ್ದೆ ಸ್ವಿಂಗ್ ಟ್ರೇಡಿಂಗ್ ಗೆ. ಸೊ ಇವಾಗ ನೋಡೋಣ ಎಷ್ಟು ಮೂವ್ ಆಗಿದೆ ಬಜಾಜ್ ಹೋಲ್ಡಿಂಗ್ಸ್. ಸೊ ಈ ಒಂದು ಬ್ರೇಕ್ಔಟ್ ಆದ್ಮೇಲೆ ನಾನು ಕಮ್ಯುನಿಟಿಲಿ ಪೋಸ್ಟ್ ಮಾಡಿದ್ದೆ. ಇಲ್ಲಿಂದ ಇಲ್ಲಿಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಆಲ್ಮೋಸ್ಟ್ 13.6% ಶೂಟ್ ಅಪ್ ಆಗಿದೆ. ಅದಾದ್ಮೇಲೆ ಪ್ರೈಸ್ ಇವಾಗ ಕೆಳಗಡೆ ಬರ್ತಾ ಇದೆ. ಸೊ ಅದೇ ತರ ನೆಕ್ಸ್ಟ್ ಸ್ಟಾಕ್ ಬಂದು ಫೋರ್ಟಿಸ್ ಒನ್ ಡೇ ಟೈಮ್ ಫ್ರೇಮ್. ಈ ಒಂದು ಕ್ಯಾಂಡಲ್ ಕ್ಲೋಸ್ ಆದ್ಮೇಲೆ ನಾನು ಕಮ್ಯುನಿಟಿಲಿ ಶೇರ್ ಮಾಡಿದ್ದೆ. ಸೊ ಇವಾಗ ಫೋರ್ಟಿಸ್ ಚೆಕ್ ಮಾಡೋಣ ಇವಾಗ ಪ್ರೈಸ್ ಎಲ್ಲಿದೆ ಅಂತ. ಓಕೆ, ಡೈಲಿ ಟೈಮ್ ಫ್ರೇಮ್ ಅಲ್ಲಿ ನಾನು ನಮ್ಮ ಕಮ್ಯುನಿಟಿ ಮೆಂಬರ್ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಈ ಒಂದು ಕ್ಯಾಂಡಲ್ ಕ್ಲೋಸ್ ಆದ್ಮೇಲೆ ನಾನು ಶೇರ್ ಮಾಡಿದ್ದು ಕರೆಕ್ಟಾ. ಇಲ್ಲಿಂದ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಆಲ್ಮೋಸ್ಟ್ 24.8% ಶೂಟ್ ಅಪ್ ಆಗಿದೆ.